ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮೆಲ್ಲರಿಗೂ ಸಿಂಪಲ್ ಆಗಿ ಪ್ಯಾಚ್ ವರ್ಕ್ ಮಾಡ್ದೇನೆ ಯಾವ ರೀತಿ ಬ್ಲೌಸ್ನ ಈಸಿಯಾಗಿ ಡಿಸೈನ್ ಆಗಿ ಯಾವ ರೀತಿ ಸ್ಟಿಚಿಂಗ್ ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನಾನು ಲಾಸ್ಟ್ ವಿಡಿಯೋ ನಿಮಗೆ ಈ ಬ್ಲೌಸ್ನ ಯಾವ ರೀತಿ ಕಟಿಂಗ್ ಮಾಡ್ಕೋಬೇಕು ಅಂತ ನಾನು ನಿಮಗೆ ಹೇಳ್ಕೊಟ್ಟಿದ್ದೀನಿ. ಈಗ ನಾನು ಯಾವ ರೀತಿ ಸ್ಟಿಚಿಂಗ್ನ ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ಈಗ ನಾನು ಬ್ಯಾಕ್ನ ಫಸ್ಟು ರೆಡಿ ಮಾಡ್ಕೋತಾ ಇದ್ದೀನಿ. ನೋಡಿ, ಇವಾಗ ಫಸ್ಟು ನಾನು ಕೆಳಗಡೆ ಒಂದು 1/4 ಇಂಚ್ಗೆ ಒಂದು ಸ್ಟಿಚಿಂಗ್ನ ಹಾಕೋತಾ ಇದ್ದೀನಿ. ಈ ಡಿಸೈನು ನಾನು ನಿಮಗೆ ತುಂಬ ಈಸಿ ಮೆಥಡಲ್ಲಿ ಹೇಳ್ಕೊಡ್ತೀನಿ. ನೋಡಿ, ಈ ಥರ ಸ್ಟಿಚಿಂಗ್ನ ಹಾಕೊಂಡ್ಮೇಲೆ ನೀವು ನೆಕ್ಗೂ ಅದೇ ರೀತಿ ಒಂದು ಸ್ಟಿಚ್ನ ಹಾಕೋಬೇಕು. ಈ ಬ್ಲೌಸ್ ಕಟಿಂಗ್ನ ನಾನು ಲಾಸ್ಟ್ ವಿಡಿಯೋ ನಾನು ಅಪ್ಲೋಡ್ ಮಾಡಿದ್ದೀನಿ. ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ನೀವು ನಮ್ಮ ಚಾನಲಲ್ಲಿ ಹೋಗಿ ಬೇಕಾದ್ರೆ ನೋಡ್ಬೋದು. ನೋಡಿ, ಈ ಥರ ನೆಕ್ಗೂ ಒಂದು ಸ್ಟಿಚ್ನ ಹಾಕೋಬಿಡಿ. ಅವಾಗ ನಿಮಗೆ ಸಂಜಾಪ್ ಕಟ್ಟೋ ಅಂತ ಅವಶ್ಯಕತೆ ಇರಲ್ಲ, ಎರಡೂ ನೀಟಾಗಿ ಉಲ್ಟಾಯಿಸ್ಕೋಬೋದು. ನೋಡಿ, ಈ ಥರ ನೀಟಾಗಿ ಸ್ಟಿಚಿಂಗ್ನ ಹಾಕ್ಕೊಂಡು ನೀಟಾಗಿ ನೆಕ್ದು ಕ್ಲಾತ್ನ ನೀಟಾಗಿ ಕಟ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಕಟ್ ಮಾಡಿಕೊಂಡು ಸೆಂಟ್ರಲ್ಲಿ ನೀವು ಸ್ವಲ್ಪ ಕ್ಲಾತ್ನ ಕಟ್ ಮಾಡ್ಕೋಬೇಕು. ಯಾಕೆಂದರೆ ನೀಟಾಗಿ ಟರ್ನ್ ಆಗೋದಿಲ್ಲ, ಅದು ಕಾರ್ನರ್ ಜಾಗದಲ್ಲೆಲ್ಲ ನೀಟಾಗಿ ನೀವು ಬಟ್ಟೆನ ಕಟ್ ಮಾಡ್ಕೋಬೇಕು. ನೋಡಿ, ಈ ಥರ ನೀಟಾಗಿ ಒಳಗಡೆಯಿಂದ ನೀವು ಉಲ್ಟಾ ಮಾಡ್ಕೊಳ್ಳಿ. ಅವಾಗ ನಿಮಗೆ ಕೆಲಸ ಈಸಿ ಆಗುತ್ತೆ, ರಿಸ್ಕ್ ಆಗೋದಿಲ್ಲ. ಈ ಥರ ನೀಟಾಗಿ ಗೀರ್ಕೊಂಡು ನೀವು ಎಡ್ಜಿಗೆ ಒಂದು ಸ್ಟಿಚ್ಚನ್ನ ಹಾಕೊಳ್ಳಿ. ನೋಡಿ, ಈ ಥರ ಕೆಳಗಡೆ ಸ್ಟಿಚ್ ಹಾಕೋದ್ಮೇಲೆ ನೀವು ನೆಕ್ಗೂ ಅಷ್ಟೇ ಒಂದು ಸ್ಟಿಚ್ನ ಹಾಕೊಳ್ಳಿ ಎಡ್ಜಿಗೆ. ನನ್ನ ಲಾಸ್ಟ್ ವಿಡಿಯೋ ನಾನು ನಿಮಗೆ ಬ್ಯಾಕು ಬೋಟ್ ನೆಕ್ಕು, ಫ್ರಂಟು ನಾರ್ಮಲ್ ನೆಕ್ಕು ಬ್ಲೌಸ್ನ ಯಾವ ರೀತಿ ಕಟಿಂಗ್ ಮಾಡೋದು ಅಂತ ಹೇಳ್ಕೊಟ್ಟಿದ್ದೀನಿ. ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ನೀವು ನಮ್ಮ ಚಾನಲಲ್ಲಿ ಹೋಗಿ ಬೇಕಾದ್ರೆ ನೋಡ್ಬೋದು. ನೋಡಿ, ಈ ಥರ ಸ್ಟಿಚಿಂಗ್ ಹಾಕೊಂಡ್ಮೇಲೆ ನೀವು ಸುತ್ತ ನೀವು ಒಂದು ಸ್ಟಿಚ್ನ ಹಾಕೊಂಡು ನೀಟಾಗಿ ಕ್ಲಾತ್ನ ಕಟ್ ಮಾಡ್ಕೊಳ್ಳಿ. ನೋಡಿ, ಈ ಥರ ನೀಟಾಗಿ ಕಟ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಕಟ್ ಮಾಡ್ಕೊಂಡ್ಮೇಲೆ ನಾನು ಇವಾಗ ನೆಕ್ಸ್ಟು ಬ್ಯಾಕ್ ಡಾಟ್ನ ಇಟ್ಕೋತಾ ಇದ್ದೀನಿ. ನೀವು ಶೋಲ್ಡ್ರು ಸೆಂಟ್ರ್ ಲೆವೆಲ್ಗೆ ನೀವು 2 ಡಾಟ್ಗೆ ಮಾರ್ಕ್ನ ಹಾಕ್ಕೊಂಡು ಫಸ್ಟು ನೀವು ಡಾಟ್ನ ಸ್ಟಿಚಿಂಗ್ ಮಾಡ್ಕೊಬಿಡಿ. ನೋಡಿ, ಈ ಥರ ನೀಟಾಗಿ ನೀವು ಡಾಟ್ಸ್ನ ಸ್ಟಿಚಿಂಗ್ ಮಾಡ್ಕೊಳ್ಳಿ. ಇದಾದಮೇಲೆ ನೆಕ್ಸ್ಟು ನಾನು ರೆಡಿಮೇಡ್ ಬಾರ್ಡ್ರನ್ನ ತಂದು ಇಟ್ಕೊಂಡಿದ್ದೀನಿ, 1/4 ಇಂಚು ಅಗಲದ್ದು. ನೀವು ಅಷ್ಟೇ ಟೈಲರಿಂಗು ಮೆಟೀರಿಯಲ್ ಸಿಗುತ್ತಲ್ಲ, ಆ ಶಾಪಲ್ಲಿ 1/4 ಇಂಚ್ ಅಗಲದ್ದು ರೆಡಿಮೇಡ್ ಬಾರ್ಡ್ರು ನಿಮಗೆ ಗೋಲ್ಡ್ ಕಲರ್ ಸಿಗುತ್ತೆ, ಅದನ್ನು ತಂದು ನೀವು ಸ್ಟಿಚಿಂಗ್ ಮಾಡ್ಕೋಬೋದು. ಈಗ ನಾನು ನೆಕ್ ಅರ್ಧ ಭಾಗಕ್ಕೆ ಗೋಲ್ಡ್ ಕಲರ್ ಲೇಸ್ನ ಸ್ಟಿಚಿಂಗ್ ಮಾಡ್ಕೋತಾ ಇದ್ದೀನಿ. ನೋಡಿ, ಈ ಥರ ನೀಟಾಗಿ ಎಡ್ಜ್ಗೆ ಬಾರ್ಡ್ರನ್ನ ಇಟ್ಕೊಂಡು
ನೀಟಾಗಿ ಸ್ಟಿಚಿಂಗ್ನ ಮಾಡ್ಕೊಳ್ಳಿ. ನಿಮಗೆ ಬಾರ್ಡ್ರ್ ತೀರಾ ಅಗಲ ಆದರೆ ನೀಟಾಗಿ ಕಾರ್ನರ್ ಎಲ್ಲ ಟರ್ನ್ ಆಗೋದಿಲ್ಲ. ಅದಕ್ಕೋಸ್ಕರ ನೀವು 1/4 ಇಂಚ್ ಅಗಲದ್ದು ಬಾರ್ಡ್ರನ್ನ ತೊಗೊಂಡ್ರೆ ಸಾಕು. ನೋಡಿ ಈ ಥರ ಅರ್ಧಕ್ಕೆ ನೀವು ಬಾರ್ಡ್ರನ್ನ ಹಾಕೊಳ್ಳಿ. ಈ ಥರ ಆದಮೇಲೆ ನಾನು ಸ್ಯಾರಿಲಿ ಸ್ವಲ್ಪ ಕ್ಲಾತ್ನ ತೊಗೊಂಡು ಮಿಕ್ಸಿಂಗ್ ಡಿಸೈನ್ನ ಮಾಡ್ತಾಯಿದ್ದೀನಿ. ನೋಡಿ ಇದು ಅಷ್ಟೇ, ನೀವು 1/4 ಇಂಚ್ ಅಗಲಕ್ಕೆ ಒಂದು ಟ್ಯಾಗು, ನಾವು ಬ್ಲೌಸ್ಗೆ ಬ್ಯಾಕ್ ಟ್ಯಾಗ್ನ ಸ್ಟಿಚಿಂಗ್ ಮಾಡ್ತೀವಲ್ಲ ಅದೇ ರೀತಿ ನೀವು ಇದನ್ನು ಸ್ವಲ್ಪ ಅಗಲಕ್ಕೆ ನೀವು ಸ್ಟಿಚಿಂಗ್ನ ಮಾಡ್ಕೋಬೇಕು. 1/4 ಇಂಚ್ ಅಗಲಕ್ಕೆ ಈ ಥರ ಸ್ಟಿಚಿಂಗ್ ಮಾಡಿಕೊಂಡು ನೀಟಾಗಿ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿಕೊಂಡು ನೀಟಾಗಿ ಅದನ್ನು ಉಲ್ಟಾಯಿಸ್ಕೊಳ್ಳಿ. ನನಗೆ ತುಂಬ ಜನ ಕಮೆಂಟ್ ಮಾಡಿದರು ಪ್ಯಾಚ್ ವರ್ಕ್ ಡಿಸೈನ್ಸು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿ ಅಂತ. ಅದಕ್ಕೋಸ್ಕರ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ನೋಡಿ ಈ ಥರ ನೀಟಾಗಿ ಥ್ರೆಡ್ನ ಉಲ್ಟಾಯಿಸ್ಕೊಂಡ್ಮೇಲೆ ಈ ಥ್ರೆಡ್ನ ಕಟ್ ಮಾಡೋಕ್ಕೆ ಹೋಗ್ಬಿಡಿ. ನೋಡಿ ಇದು ಅಷ್ಟೇ, ನಾನು ಈ ಸ್ಟೋನ್ನ ಯೂಸ್ ಮಾಡ್ತಾಯಿದ್ದೀನಿ. ಈ ಸ್ಟೋನು ನಿಮಗೆ ಟೈಲರಿಂಗ್ ಮೆಟೀರಿಯಲ್ ಅಂಗಡೀಲಿ ನಿಮಗೆ ಸಿಗುತ್ತೆ. ಇದನ್ನು ಅಷ್ಟೇ ತಂದು ಇಟ್ಕೊಂಡು ನೀವು ಈ ಥರ ನೀಟಾಗಿ ಥ್ರೆಡ್ ಒಳಗಡೆ ಹಾಕ್ಕೊಂಡು ಈ ಥರ ಇಟ್ಕೊಳ್ಳಿ. ಈ ಥರ ಇಟ್ಕೊಂಡ್ಮೇಲೆ ನೀವು ಒಂದು ಮಣಿನ 2 ಇಂಚ್ ಅಗಲಕ್ಕೆ ನೀವು ಲೂಫ್ ಥರ ಇಟ್ಕೊಂಡು ಕಟ್ ಮಾಡ್ಕೋಬೇಕಾಗುತ್ತೆ. ನಾನು ಇವಾಗ 2 ಇಂಚು ಅಗಲಕ್ಕೆ ನಾನು ಕಟ್ ಮಾಡ್ಕೋತಾ ಇದ್ದೀನಿ. ನೋಡಿ ಇವಾಗ ನಾನು ಅದೇ ರೀತಿ ಸ್ವಲ್ಪ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಬನ್ನಿ ನಾನು ನೆಕ್ಕಿಗೆ ಯಾವ ರೀತಿ ಇದನ್ನು ಇಟ್ಟು ಸ್ಟಿಚಿಂಗ್ ಮಾಡಬೇಕು ಅಂತ ನಿಮ್ಗೆ ಹೇಳ್ಕೊಡ್ತೀನಿ. ನೋಡಿ ಬ್ಲೌಸು ಸೆಂಟ್ರು ಇದಿರುತ್ತಲ್ಲ, ಮಾರ್ಕ್ ಹಾಕೊಂಡಿರ್ತೀರಲ್ಲ, ಅಲ್ಲಿಗೆ ನೀವು ಸ್ಟೋನು ಸೆಂಟ್ರಿಗೆ ಬರೋ ರೀತಿ ಇಟ್ಕೊಂಡು ನೀವು ಒಂದು ಸೈಡು ಸ್ಟಿಚಿಂಗ್ನ ಮಾಡ್ತಾ ಹೋಗಬೇಕು. ಒಂದೊಂದಾಗಿ ನೀವು ಸ್ಟೋನ್ನ ಲೂಫ್ನ ಇಟ್ಕೊಂಡು ನೀವು ಸ್ಟಿಚಿಂಗ್ನ ಮಾಡಬೇಕು. ನೋಡಿ ಈ ಥರ ಒಂದು ಸ್ಟೋನ್ಗೂ ಒಂದು ಲೂಫಿಂದ ಇನ್ನೊಂದು ಲೂಫ್ಗೂ 1/2 ಇಂಚ್ ಗ್ಯಾಪ್ ಇರಬೇಕು. ನೋಡಿ ಹೋಗ್ತಾ ಹೋಗ್ತಾ ಅದು ನಿಮಗೆ ಕ್ರಾಸ್ ಆಗಿ ನೀವು ಸ್ಟಿಚಿಂಗ್ನ ಮಾಡ್ಕೋಬೇಕು. ಆಗಿ ಒಂದು ಲೂಫಿಂದ ಇನ್ನೊಂದು ಲೂಫ್ಗೆ 1/2 ಇಂಚು ಗ್ಯಾಪ್ ಬರೋ ಥರ ನೀವು ಸ್ಟಿಚಿಂಗ್ನ ಮಾಡ್ಕೊಳ್ಳಿ. ನಾನು ಆ ಎಡ್ಜಿಗೆ ಯಾವ ರೀತಿ ಸ್ಟಿಚಿಂಗ್ ಮಾಡಬೇಕು ಅಂತ ನೆಕ್ಸ್ಟು ನಿಮಗೆ ತೋರಿಸ್ಕೊಡ್ತೀನಿ. ನೋಡಿ ಈ ಥರ ಸ್ಟಿಚ್ ಮಾಡಿದ್ಮೇಲೆ ಎಡ್ಜೆಲ್ಲ ನೀಟಾಗಿ ಥ್ರೆಡ್ನ ಕಟ್ ಮಾಡ್ಕೊಳ್ಳಿ. ಈಗ ಇನ್ನೊಂದು ಸೈಡು ಎಡ್ಜ್ ಇರುತ್ತಲ್ಲ, ಲೂಫ್ನೆಲ್ಲ ಕರೆಕ್ಟಾಗಿ ಸೆಂಟ್ರಿಗೆ ಇಟ್ಕೊಂಡು ನೀವು ಆ ಕಡೆ ಸೈಡು ಅಷ್ಟೇ ನಿಮಗೆ ಎಷ್ಟು ಅಗ್ಲಕ್ಕೆ ಬೇಕೋ ಅಷ್ಟು ಅಗ್ಲಕ್ಕೆ ನೀವು ಬಿಟ್ಟು ಸ್ಟಿಚ್ಚನ್ನ ಹಾಕೋಬೇಕು. ನಿಮಗೆ ತುಂಬ ಅಗಲ ಬೇಕು ಅಂದರೆ ನಿಮಗೆ ಎಷ್ಟು ದೊಡ್ಡದಾಗಿ ಬೇಕೋ ಅಷ್ಟು ದೊಡ್ಡದಾಗಿ ನೀವು ಸ್ಟಿಚಿಂಗ್ನ ಮಾಡ್ಕೋಬೋದು. ನೋಡಿ ಈ ಥರ ಇಟ್ಕೊಂಡು ನೀಟಾಗಿ ಸ್ಟಿಚಿಂಗ್ನ ಮಾಡ್ಕೊಳ್ಳಿ. ಎಡ್ಜು ನಿಮಗೆ ಎಕ್ಸ್ಟ್ರಾ ಬಂದಿದ್ದು ಲೂಫ್ದು ಬಟ್ಟೆನ ನೀವು ಆಮೇಲೆ ಕಟ್ ಮಾಡಬೇಕಾಗುತ್ತೆ. ನಾನು ನಿಮಗೆ ತುಂಬಾ ಈಸಿ ಮೆಥಡಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ನೋಡಿ ಇವಾಗ ಲೂಫ್ದು ಸ್ಟಿಚಿಂಗ್ ಆಗಿದೆ. ನೀವು ಇದೇ ರೀತಿ ಬೇಕಾದ್ರೆ ಫ್ರಂಟ್ ನೆಕ್ಗೂ ಡಿಸೈನ್ ಮಾಡ್ಕೋಬೋದು. ಈಗ ನಾನು ಎಡ್ಜಿಗೆ ಬಾರ್ಡ್ರನ್ನ ಇಟ್ಕೊಂಡು ನೀಟಾಗಿ ಸ್ಟಿಚ್ನ ಮಾಡ್ಕೋತಾ ಇದ್ದೀನಿ. ನೋಡಿ ಎಡ್ಜಲ್ಲಿ ನೀಟಾಗಿ ಬಾರ್ಡ್ರನ್ನ ಫೋಲ್ಡ್ ಮಾಡಿ ಇಟ್ಕೊಂಡು
ನೀವು ಬಾರ್ಡ್ರನ್ನ ಸ್ಟಿಚಿಂಗ್ ಮಾಡ್ಕೊಳ್ಳಿ. ನೀವು ಬಾರ್ಡ್ರ್ ಎರಡು ಭಾಗದಲ್ಲೂ ನೀವು ಸ್ಟಿಚಿಂಗ್ನ ಹಾಕಬೇಕು. ಒಂದೇ ಸ್ಟಿಚ್ಚಲ್ಲಿ ನೀವು ಕೂರಿಸ್ಬಾರ್ದು, ಎರಡು ಸೈಡು ನೀವು ಸ್ಟಿಚಿಂಗ್ನ ಹಾಕಲೇಬೇಕು. ನೋಡಿ, ಈ ಥರ ನೀಟಾಗಿ ಇಟ್ಕೊಂಡು ಸ್ಟಿಚ್ನ ಮಾಡ್ಕೊಳ್ಳಿ. ನೋಡಿ, ಈ ಥರ ಒಂದು ಸ್ಟಿಚ್ ಆದಮೇಲೆ ಅದ್ರ ಪಕ್ಕಕ್ಕೆ ನೀವು ಇನ್ನೊಂದು ಸ್ಟಿಚ್ನ ಹಾಕೊಳ್ಳಿ. ಆವಾಗ ನಿಮಗೆ ಲೂಫು ಬೇಗ ಕಿತ್ತೋಗಲ್ಲ, ಲೈಫು ಚೆನ್ನಾಗಿ ಬರುತ್ತೆ.